ದಕ್ಷಿಣ ಭಾರತದಲ್ಲಿ ಬೃಹತ್ ದಾರಿಯನ್ನ ಕಂಡುಕೊಂಡಿದೆ ಬಿಜೆಪಿ. ಎಷ್ಟು ಸೀಟ್ಗಳನ್ನ ಗೆಲ್ಲಬಹುದು? ಹಾಗಾದ್ರೆ ದಕ್ಷಿಣದಲ್ಲಿ ಎಲ್ಲೆಲ್ಲಿ ತನ್ನ ಖಾತೆಯನ್ನ ತೆರೆಯುತ್ತೆ? ಯಾವ ರಾಜ್ಯದಲ್ಲಿ ಎಷ್ಟು ಸೀಟ್ಗಳನ್ನ ಗೆಲ್ಲುತ್ತೆ? ದಕ್ಷಿಣದ ಒಟ್ಟು 130 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ 60ರಲ್ಲಿ ಎನ್ಡಿಎ ಕಮಾಲ್ ಮಾಡುತ್ತೆ ಅಂತ ಹೇಳಿ ಸಮೀಕ್ಷೆಗಳು ಹೇಳ್ತಾ ಇವೆ. ಕರ್ನಾಟಕ ಅಷ್ಟೇ ಅಲ್ಲ, ದಕ್ಷಿಣದಲ್ಲಿ ಬಿಜೆಪಿಯ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳೋದು ಕರ್ನಾಟಕ. ಲಾಸ್ಟ್ ಟೈಮ್ 25 ಸೀಟ್ಗಳನ್ನ ಕರ್ನಾಟಕ ಗೆದ್ದು ಕೊಟ್ಟಿತ್ತು ಬಿಜೆಪಿಗೆ. ಆದ್ರೆ ಈ ಬಾರಿ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದಕ್ಷಿಣದಲ್ಲಿ ಕಮಲ ಕಿಲಕಿಲ ಅನ್ನುತ್ತೆ. ಸೀಟೇ ಇರದಂತಹ ಕೇರಳದಲ್ಲಿ, ತಮಿಳುನಾಡಿನಲ್ಲೂ ಕೂಡ ತನ್ನ ಖಾತೆಯನ್ನ ತೆರೆಯುತ್ತೆ ಬಿಜೆಪಿ ಅಂತ ಹೇಳಿ ದೊಡ್ಡ ಭವಿಷ್ಯವನ್ನ ನುಡಿದಿದೆ ಆಕ್ಸಿಸ್ ಮೈ ಇಂಡಿಯಾ ಸರ್ವೆ. ಕೇರಳದ 20 ಸ್ಥಾನಗಳ ಪೈಕಿ 2ರಿಂದ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ದಾಖಲು ಮಾಡಬಹುದು. ದ್ರಾವಿಡ ನೆಲ ತಮಿಳುನಾಡಿನಲ್ಲಿ 39 ಲೋಕಸಭಾ ಕ್ಷೇತ್ರಗಳ ಪೈಕಿ 1ರಿಂದ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ದಾಖಲು ಮಾಡಬಹುದು. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 23ರಿಂದ 25 ಸೀಟ್ಗಳನ್ನ ಬಿಜೆಪಿ ಗೆಲ್ಲಬಹುದು. ಹಾಗೆಯೇ ತೆಲಂಗಾಣದಲ್ಲಿ ಎನ್ಡಿಎ ಮೈತ್ರಿಕೂಟ 11ರಿಂದ 12 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಚಾನ್ಸಸ್ ಇದೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ ಎನ್ಡಿಎಗೆ 21ರಿಂದ 23 ಕ್ಷೇತ್ರಗಳಲ್ಲಿ ಗೆಲುವು ಸಿಗಬಹುದು ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ. ಬಹಳ ದೊಡ್ಡ ಮಟ್ಟದ ಬದಲಾವಣೆಗೆ ದಕ್ಷಿಣ ಸಾಕ್ಷಿಯಾಗುತ್ತೆ ಈ ಬಾರಿ ಚುನಾವಣೆಯ ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇರೋದು. 130 ಲೋಕಸಭಾ ಕ್ಷೇತ್ರಗಳಿದ್ದಾವೆ ದಕ್ಷಿಣದ ಎಲ್ಲ ರಾಜ್ಯಗಳನ್ನ ಒಟ್ಟು ಹಾಕಿದ್ರೆ. ಆ 130 ಲೋಕಸಭಾ ಕ್ಷೇತ್ರಗಳಲ್ಲಿ 60 ಲೋಕಸಭಾ ಸೀಟ್ಗಳನ್ನ ಈ ಬಾರಿ ಎನ್ಡಿಎ ಮೈತ್ರಿಕೂಟ ಗೆಲ್ಲತ್ತೆ ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ. ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಅನ್ನುವಂಥದ್ದನ್ನ ಗಮನಿಸಿದ್ರಿ. ಇನ್ಕ್ಲೂಡಿಂಗ್ ಕೇರಳ, ಖಾತೆಯನ್ನೇ ತೆರೆಯದಂತಹ ರಾಜ್ಯ ಬಿಜೆಪಿ, ಅಲ್ಲೂ ಕೂಡ 1ರಿಂದ 3 ಸೀಟ್ಗಳನ್ನ ಗೆಲ್ಲಬಹುದು. ತಮಿಳುನಾಡಿನಲ್ಲೂ ಕೂಡ 1ರಿಂದ 3 ಸೀಟ್ ಗೆಲ್ಲುವಂತಹ ಚಾನ್ಸಸ್ ಇದೆ. ಆಂಧ್ರದಲ್ಲಿ 21ರಿಂದ 23 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಎನ್ಡಿಎ ಮೈತ್ರಿಕೂಟ. ಹಾಗೆಯೇ ತೆಲಂಗಾಣದಲ್ಲೂ ಕೂಡ 11ರಿಂದ 12 ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲ್ಲುವಂತಹ ಚಾನ್ಸಸ್ ಇದೆ. ಕರ್ನಾಟಕದಲ್ಲೂ 23ರಿಂದ 25 ಸೀಟ್ಗಳಲ್ಲಿ ಬಿಜೆಪಿ ಗೆಲ್ಲಬಹುದು. ತಮಿಳುನಾಡಿನಲ್ಲಿ 39 ಲೋಕಸಭಾ ಕ್ಷೇತ್ರಗಳ ಪೈಕಿ 1ರಿಂದ 3 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಕೇರಳದಲ್ಲಿ 2ರಿಂದ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ. ಆ ಮೂಲಕ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿದ್ದಂತಹ ಬಿಜೆಪಿ ದಕ್ಷಿಣದ ಎಲ್ಲಾ ರಾಜ್ಯಗಳಲ್ಲೂ ತನ್ನ ಖಾತೆಯನ್ನ ತೆರೆಯುವ ಮೂಲಕ, ಜೊತೆಗೆ ಹೆಚ್ಚು ಸೀಟ್ಗಳನ್ನ, ನಿರೀಕ್ಷೆಗಿಂತ ಹೆಚ್ಚು ಸೀಟ್, ಈ ಹಿಂದೆ ಇದ್ದಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೀಟ್ಗಳನ್ನ ಗೆಲ್ಲುವ ಮೂಲಕ ಬಹಳ ಸ್ಟ್ರಾಂಗ್ ಆಗಿ ಹೊರ ಬರುತ್ತೆ ದಕ್ಷಿಣದಲ್ಲಿ ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.